ಶಾಲೆಯ ಗ್ರೌಂಡಿನಲ್ಲಿ ಎಲ್ಲರೂ ಒಂದೇ ತರಹ ಆಟ ಆಡಲ್ಲ ಅಲ್ವಾ? ಖಂಡಿತ. ಕೆಲವರು ಯಾವಾಗ್ಲೂ ಬೆಸ್ಟ್ ಫ್ರೆಂಡ್ಸ್ ತರಹ ಒಟ್ಟಿಗೆ ಇರ್ತಾರೆ, ಇನ್ನು ಕೆಲವರು ಜಗಳ ಆಡ್ತಾ ಇರ್ತಾರೆ, ಮತ್ತೆ ಕೆಲವರು ಕೇವಲ ತಮ್ಮ ಪಾಡಿಗೆ ತಾವಿರ್ತಾರೆ. ಹೌದು. ಆಶ್ಚರ್ಯದ ವಿಷಯ ಏನಂದ್ರೆ ನಮ್ಮ ದಟ್ಟವಾದ ಕಾಡಿನ ಈಕೋಸಿಸ್ಟಮ್ ಕೂಡ ಆ ಸೇಮ್ ಟು ಸೇಮ್ ನಮ್ಮ ಶಾಲೆಯ ಮೈದಾನದ ಹಾಗೆ ಇರುತ್ತೆ. ನಿಜ, ಕಾಡಿನಲ್ಲಿ ಪ್ರಾಣಿಗಳು ಮತ್ತು ಸಸ್ಯಗಳು ಸುಮ್ನೆ ಹಾಗೆ ಪಕ್ಕದಲ್ಲಿರೋದಿಲ್ಲ. ಹೌದು, ಅವುಗಳ ನಡುವೆ ಆ ಗೆಳೆತನ, ವೈರತ್ವ ಮತ್ತು ಸ್ಪರ್ಧೆ ಪ್ರತಿದಿನ ನಡೆಯುತ್ತಿರುತ್ತದೆ. ಇವತ್ತಿನ ಈ ಆಳವಾದ ವಿಚಾರ ಮಂಥನದಲ್ಲಿ ಆ ಪ್ರಕೃತಿಯ ರಹಸ್ಯಗಳನ್ನು ಬಿಡಿಸಿ ನೋಡೋಣ. ಖಂಡಿತ. ವಿಜ್ಞಾನಿಗಳು ಈ ಕಾಡಿನ ಸಂಬಂಧಗಳಿಗೆ 3 ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟಿದ್ದಾರೆ. ಮೊದಲನೇದು ಮ್ಯೂಚುವಲಿಸಂ. ಅಂದ್ರೆ ಇಬ್ಬರಿಗೂ ಲಾಭ ಆಗುವ ಫ್ರೆಂಡ್ಶಿಪ್. ನಾವು ಹಳ್ಳಿಗಳಲ್ಲಿ ನೋಡಿದ ಹಾಗೆ ಎಮ್ಮೆ ಬೆನ್ನಿನ ಮೇಲೆ ಬೆಳ್ಳಕ್ಕಿ ಕೂತಿರುತ್ತಲ್ವಾ? ಹೌದು ಹೌದು. ಹಕ್ಕಿಗೆ ಎಮ್ಮೆ ಮೇಲಿರುವ ಕೀಟಗಳೇ ರುಚಿಯಾದ ಊಟ, ಹಾಗೆ ಆ ಎಮ್ಮೆಗೆ ಆ ಕೀಟಗಳ ಕಾಟ ತಪ್ಪುತ್ತೆ. ಪಕ್ಕಾ ಮ್ಯೂಚುವಲಿಸಂ ಇದು. ಇಲ್ಲಿ ಇಬ್ರು ಒಬ್ರಿಗೊಬ್ರು ಸಹಾಯ ಮಾಡ್ತಾರೆ. ಆದರೆ ಎರಗನೇ ಸಂಬಂಧ ಕೊಮೆನ್ಸಲಿಸಂನಲ್ಲಿ ಕಥೆ ಸ್ವಲ್ಪ ಬೇರೆ. ಓಹೋ, ಅಂದ್ರೆ ಒಬ್ರಿಗೆ ಮಾತ್ರ ಲಾಭ, ಇನ್ನೊಬ್ಬರಿಗೆ ಲಾಭವೂ ಇಲ್ಲ, ನಷ್ಟನೂ ಇಲ್ಲ ಅಂತಾನಾ? ಎಕ್ಸಾಕ್ಟ್ಲಿ. ಊರಿನ ದೊಡ್ಡ ಆಲದ ಮರದ ಮೇಲೆ ಗುಬ್ಬಚ್ಚಿ ಗೂಡು ಕಟ್ಟಿದ ಹಾಗೆ. ಗುಬ್ಬಚ್ಚಿಗೆ ಮಳೆಯಿಂದ ಬಚಾವಾಗಲು ಸೇಫ್ ಆದ ಮನೆ ಸಿಕ್ತು. ಆದ್ರೆ ಆಲದ ಮರಕ್ಕೆ ಅದರಿಂದ ಯಾವ ತೊಂದರೆಯೂ ಆಗೋದಿಲ್ಲ ಅಲ್ವಾ? ವಾವ್! ಹಾಗಾದ್ರೆ ಮೂರನೇದು ಖಂಡಿತ ಸ್ವಲ್ಪ ಡೇಂಜರ್ ಇರ್ಬೇಕು. ಹೌದು, ಅದೇ ಪ್ಯಾರಾಸೈಟಿಸಂ. ನಮ್ಮ ಬೀದಿ ನಾಯಿಗಳ ಮೈ ಮೇಲೆ ಆ ಉಣ್ಣೆ ಕಚ್ಕೊಂಡು ರಕ್ತ ಕುಡಿಯುತ್ತಿರ್ತೆ ಗೊತ್ತಾ? ಅರೆ ಪಾಪ, ನಾಯಿಗೆ ಕಡಿತ ಮತ್ತೆ ಸುಸ್ತು, ಆದ್ರೆ ಆ ಉಣ್ಣೆಗೆ ಮಾತ್ರ ಫ್ರೀಯಾಗಿ ಊಟ ಸಿಗುತ್ತೆ. ನಿಖರವಾಗಿದೆ. ಪ್ರಕೃತಿಯಲ್ಲಿ ಬದುಕಿ ಉಳಿಯಲು ಜೀವಿಗಳು ಬೇರೆ ಬೇರೆ ದಾರಿಗಳನ್ನು ಹುಡುಕಿಕೊಳ್ತವೆ. ಪ್ಯಾರಾಸೈಟಿಸಂನಲ್ಲಿ ಒಬ್ರಿಗ ಮಾತ್ರ ಲಾಭ. ಇದು ಪ್ರಕೃತಿಯ ಒಂದು ಕಠಿಣ ಮುಖ ಅಂತ ಹೇಳಬಹುದು. ಆದರೆ ಒಂದು ನಿಮಿಷ, ಪ್ರಕೃತಿಯ ಕಠಿಣ ಮುಖದ ಬಗ್ಗೆ ಮಾತನಾಡುವಾಗ ನನಗೊಂದು ಪ್ರಶ್ನೆ ಕಾಡ್ತಾ ಇದೆ. ಖಂಡಿತ ಕೇಳಿ. ಕಾಡಿನಲ್ಲಿ ಸಿಂಹ ಅಥವಾ ಹುಲಿಗಳು ಜಿಂಕೆಯನ್ನು ಅಟ್ಟಿಸಿಕೊಂಡು ಹೋಗಿ ಬೇಟೆಯಾಡುವುದನ್ನು ನಾವು ಟಿವಿಯಲ್ಲಿ ನೋಡ್ತೀವಿ. ಅದು ತುಂಬಾ ಬೇಜಾರಾಗತ್ತೆ. ಹೌದು. ಪ್ರೆಡೇಟರ್ಗಳು ಹೀಗೆ ಆ ಪ್ರೇಯನ್ನು ಕೊಲ್ಲುವುದು ನೋಡಲು ಕ್ರೂರವಲ್ವೇ? ಮೇಲ್ನೋಟಕ್ಕೆ ಅದು ಕ್ರೂರ ಅಂತ ಅನಿಸ್ಬಹುದು, ಆದ್ರೆ ಕಾಡಿನ ಪಾಪ್ಯುಲೇಷನ್ ಕಂಟ್ರೋಲ್ಗೆ ಇದು ತುಂಬಾನೇ ಅನಿವಾರ್ಯ. ಅನಿವಾರ್ಯನಾ? ಅದು ಹೇಗೆ? ಈ ಬೇಟೆಗಾರ ಪ್ರಾಣಿಗಳು ಅಂದ್ರೆ ಆ ಪ್ರೆಡೇಟರ್ಗಳು ಕಾಡಿನಲ್ಲಿ ಇಲ್ದೇ ಹೋದ್ರೆ ಏನಾಗಬಹುದು ಅಂತ ಒಮ್ಮೆ ಊಹಿಸಿ. ಜಿಂಕೆಗಳ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಡುತ್ತೆ. ಅವಕ್ಕೆ ತಿನ್ನಲು ಹುಲ್ಲೇ ಸಾಲದೆ ಹೋಗ್ಬೋದು. ಸರಿಯಾಗಿ ಹಿಡಿದಿರಿ. ಸಾವಿರಾರು ಜಿಂಕೆಗಳು ಸೇರಿ ಕಾಡಿನಲ್ಲಿರುವ ಹುಲ್ಲು, ಆ ಸಣ್ಣ ಗಿಡಗಳನ್ನೆಲ್ಲ ತಿಂದು ಮುಗಿಸ್ಬಿಡ್ತವೆ. ಆಗ ಇಡೀ ಕಾಡು ಬರಿದಾಗಿ ಕೊನೆಗೆ ಊಟ ಸಿಗದೆ ಆ ಜಿಂಕೆಗಳೇ ಸಾಯ್ಬೇಕಾಗ್ತದಲ್ವಾ? ಹೌದು. ಹೀಗಾಗಿ ಜೀವಿಗಳ ಸಂಖ್ಯೆಯನ್ನು ಮಿತಿಯಲ್ಲಿಡಲು ಈ ಬೇಟೆ ಕಾಡಿಗೆ ಅಗತ್ಯ. ಅಂದ್ರೆ ಕಾಡಿನ ಉಳಿತಿಗಾಗಿ ಈ ಕಣ್ಣಾಮುಚ್ಚಾಲೆ ಆಟ ನಡೆಯಲೇಬೇಕು. ಇನ್ನು ಆ ಕಾಂಪಿಟೇಷನ್ ಅಂದ್ರೆ ಸ್ಪರ್ಧೆಯ ವಿಚಾರಕ್ಕೆ ಬರೋಣ. ಖಂಡಿತ. ಕಾಂಪಿಟೇಷನ್ ಕೂಡ ಪ್ರಕೃತಿಯಲ್ಲಿ ಬಹಳ ಮುಖ್ಯ. ದಟ್ಟವಾದ ಕಾಡಿನಲ್ಲಿ ಸೂರ್ಯನ ಬೆಳಕಿಗಾಗಿ ಎತ್ತರಕ್ಕೆ ಬೆಳೆಯಲು ಮರಗಳು ಪೈಪೋಟಿ ನಿಲ್ಲಿಸ್ತಾವಲ್ವಾ? ಇದು ಕೂಡ ಒಂದು ರೀತಿ ಯುದ್ಧವೇ. ಹೌದು. ಈ ಕಾಂಪಿಟೇಷನ್ನಿಂದಾನೇ ಕಾಡು ಬಲಶಾಲಿಯಾಗುವುದು. ದಟ್ಟವಾದ ಕಾಡಿನಲ್ಲಿ ಸೂರ್ಯನ ಬೆಳಕು ನೆಲಕ್ಕೆ ಬೀಳುವುದೇ ಕಷ್ಟ. ಆಗ ಯಾವ ಮರ ಒಳಗಿನಿಂದ ಗಟ್ಟಿಯಾಗಿರ್ತದೋ ಅದು ಮಾತ್ರ ಇತರ ಮರಗಳನ್ನು ಮೀರಿಸಿ ಎತ್ತರಕ್ಕೆ ಬೆಳೆದು ಬೆಳಕನ್ನು ಪಡಿತದೆ. ನಿಖರವಾಗಿ ಹೇಳಿದ್ರಿ. ಇದರಿಂದ ಕಾಡಿನಲ್ಲಿ ಕೇವಲ ಅತ್ಯಂತ ಆರೋಗ್ಯವಂತ ಜೀವಿಗಳು ಮಾತ್ರ ಉಳಿಯುತ್ತವೆ. ದುರ್ಬಲವಾದವು ಸೈಡಿಗೆ ಸರಿಯುತ್ತವೆ. ಅರ್ಥಾಯ್ತು. ಅಂದ್ರೆ ಈ ಮ್ಯೂಚುವಲಿಸಂ ಮತ್ತೆ ಪ್ಯಾರಾಸೈಟಿಸಂ, ಬೇಟೆ ಹಾಗೂ ಕಾಂಪಿಟೇಷನ್ ಇವೆಲ್ಲವೂ ಸೇರಿ ಒಂದು ಅದ್ಭುತವಾದ ಈಕೊಲಾಜಿಕಲ್ ಬ್ಯಾಲೆನ್ಸ್ ಸೃಷ್ಟಿಯಾಗುತ್ತದೆ. ಹೌದು. ಇದು ಒಂಥರ ನಾವು ಆಡಿಸುವ ಬುಗುರಿ ಇದ್ದ ಹಾಗೆ. ಬ್ಯಾಲೆನ್ಸ್ ತಪ್ಪದೆ ತಿರುಗುವವರೆಗೂ ಆಡದ ಮಜಾ ಇರುತ್ತೆ. ನಿಜ. ಆ ಬುಗುರಿಯ ಒಂದು ಸಣ್ಣ ತುಂಡು ಒಡೆದು ಹೋದ್ರೂ ಬ್ಯಾಲೆನ್ಸ್ ತಪ್ಪಿ ಅದು ಬಿದ್ದುಬಿಡ್ತದೆ. ಕಾಡಿನಲ್ಲೂ ಅಷ್ಟೇ. ಇದನ್ನೇ ವಿಜ್ಞಾನಿಗಳು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಕರೆಯೋದು. ಆ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂದ್ರೆ ಡಾಮಿನೋ ಆಟದ ಹಾಗೆ ಅಲ್ವಾ? ಹೌದು. ಒಂದು ಸಣ್ಣ ಬದಲಾವಣೆ ಇಡೀ ಕಾಡಿನ ಕಥೆಯನ್ನೇ ಬದಲಾಯಿಸಿಬಿಡುತ್ತದೆ. ಉದಾಹರಣೆಗೆ, ಕಾಡಿನಿಂದ ತೋಳುಗಳನ್ನ ಓಡಿಸಿದ್ರೆ ಏನಾಗುತ್ತೆ ಯೋಚಿಸಿ. ಜಿಂಕೆಗಳು ಜಾಸ್ತಿ ಆಗ್ತವೆ. ಜಿಂಕೆಗಳು ಕಾಡಿನ ಸಣ್ಣ ಗಿಡಗಳನ್ನೆಲ್ಲ ತಿಂದು ನಾಶ ಮಾಡ್ತವೆ. ಹೌದು. ಆ ಗಿಡಗಳು ಬೆಳೆಯದಿದ್ದರೆ ಅದರಲ್ಲಿ ಗೂಡು ಕಟ್ಟುತ್ತಿದ್ದ ಹಕ್ಕಿಗಳಿಗೂ ಮನೆಯಿಲ್ಲದಂತಾಗುತ್ತೆ. ವಾವ್! ಒಂದು ಸಣ್ಣ ತಪ್ಪು ಎಂಥ ಡಾಮಿನೋ ಇಫೆಕ್ಟ್ ಸೃಷ್ಟಿ ಮಾಡುತ್ತೆ. ಅದಕ್ಕೆ ಹೇಳೋದು ಪ್ರತಿಯೊಂದು ಜೀವಿಯೂ ಒಂದು ದೊಡ್ಡ ಪಜಲ್ನ ಭಾಗವಿದ್ದಂತೆ.
ನಿಸರ್ಗದಲ್ಲಿರುವ ಒಂದೇ ಒಂದು ಸಣ್ಣ ಕಪ್ಪಿಯನ್ನು ರಕ್ಷಿಸಿದ್ರೂ ಇಡೀ ಕಾಡಿನ ಇಕಲಾಜಿಕಲ್ ಬ್ಯಾಲೆನ್ಸ್ ಅನ್ನು ನಾವು ಕಾಪಾಡಿದಂತೆ ಅಲ್ವಾ? ಖಂಡಿತ. ಪ್ರತಿಯೊಂದ ಪ್ರಾಣಿಗೂ ಗಿಡಕ್ಕೂ ಅದರದ್ದೇ ಆದ ಬೆಲೆ ಇದೆ. ಪ್ರಕೃತಿಯ ಈ ಲೆಕ್ಕಾಚಾರ ಎಷ್ಟೊಂದು ಅದ್ಭುತವಾಗಿದೆ. ಆದ್ರೆ ಇಲ್ಲೊಂದು ಕೊನೆಯ ಕುತೂಹಲಕಾರಿ ಯೋಚನೆ ಕಾಡ್ತಾ ಇದೆ. ಏನದು? ಪ್ರಕೃತಿಯ ಈ ಸುಂದರವಾದ ನಿಯಮಗಳ ನಡುವೆ ಮನುಷ್ಯರು ಕಾಡಿನ ಮಧ್ಯ ಒಂದು ದೊಡ್ಡ ಸಿಮೆಂಟ್ ರಸ್ತೆಯನ್ನು ನಿರ್ಮಿಸಿದರೆ ಏನಾಗಬಹುದು? ಓ, ಅದು ಖಂಡಿತ ಆಟದ ಬ್ಯಾಲೆನ್ಸ್ ಅನ್ನು ಹಾಳು ಮಾಡಬಹುದು. ಹೌದು, ಈ ಕಾಡಿನ ಸ್ನೇಹಿತರು, ಶತ್ರುಗಳು ಮತ್ತು ಆಟದ ಬ್ಯಾಲೆನ್ಸ್ ಏನಾಗ್ಬೋದು ಅಂತ ಮುಂದಿನ ಬಾರಿ ಕಾಡಿಗೆ ಹೋದಾಗ ಒಮ್ಮೆ ಯೋಚನೆ ಮಾಡೋಣ.